ಮತ್ತು ಪ್ರಧಾನ ಕಾರ್ಯದರ್ಶಿಗಳಿಗೆ ಇಲಾಖೆ ಮುಖ್ಯಸ್ಥರು ಎಲ್ಲರಿಗೂ ಕೇಳಿದ್ವಿ. ಮನವಿ ಕೊಟ್ಟರು, ಆಗ್ತಾ ಇಲ್ಲ. ಸುಮಾರು ದಿನಗಳ ಬೇಡಿಕೆಗಳು, ಅದರಿಂದ ನಮ್ಗೆ ಅನ್ಯಾಯ ಆಗ್ತದೆ ಅಂತ ಎಷ್ಟೇ ಹೇಳಿದ್ರು ಕೇಳಿಲ್ಲ. ಸೊ ಹಂಗಾಗಿ ನಮ್ಮೆಲ್ಲ ವೈದ್ಯಾಧಿಕಾರಿಗಳು ಮುಂದಿನ ನಡೆಗೆ ಎಲ್ಲ ನಮ್ಗೆ ಕೇಂದ್ರ ಸಂಘದವ್ರು ಏನು ಹೇಳ್ತಿರೋದಕ್ಕೆ ತಯಾರಿದ್ದೀವಿ ಅಂತ ಸೂಚನೆ ಕೊಟ್ಟ ನಂತರ ಹಾಲ್ ಕೇಳಿ ನಮ್ಮ ಎಲ್ಲ ವಿವಿಧ ವೃಂದಗಳ ಮಾತುಕತೆ ಮುಖಾಂತರ ಹೋರಾಟವಾದಿ ನಿರ್ಧಾರ ಮಾಡಿರೋದ್ರಿಂದ ಇವತ್ತು ನಾವು ಮಾನ್ಯ ಮುಖ್ಯ ಕಾರ್ಯದರ್ಶಿಗೆ ಪತ್ರದ ಮುಖಾಂತರ ನಾವೊಂದು ಕೊಟ್ಟಿದ್ದೀವಿ. ಸೊ ನಾವು 21 ದಿವಸ ಗಡುವು ಕೊಟ್ಟು ಅವ್ರು ನಮ್ಮ ಕೆಲಸ ಮಾಡಲಿಲ್ಲ ಅಂದ್ರೆ ಮೊದಲು 3 ದಿನ OPDನ ಬಂದ್ ಮಾಡೋದು. ಅದಾದ ನಂತರ 15ನೇ ತಾರೀಕಿಂದ 16ನೇ ತಾರೀಕಿಂದ ನಾವು ಅನಿರ್ದಿಷ್ಟ ಮುಷ್ಕರ ಮಾಡಲಿಕ್ಕೆ ನಾವೆಲ್ಲರೂ ಸಜ್ಜಾಗಿದ್ದೀವಿ ಅಂತ ಈ ಮೂಲಕ ಹೇಳ್ತಾ, ಈ ಒಂದು ನಿರ್ಣಯ ಮಾಡಲಿಕ್ಕೆ ನಾವು ಬಹಳ ಕಷ್ಟಪಟ್ಟಿದ್ದೀವಿ, ಸಾಕಷ್ಟು ಕಾದಿದ್ದೀವಿ. ಸಾರ್ವಜನಿಕರಿಗೆ ನಾವು ಅನಾನುಕೂಲ ಮಾಡಬಾರದು ಅನ್ನೋ ಉದ್ದೇಶಕ್ಕಾಗಿ ನಾವು ಬಹಳ ತಡವಾಗಿ ಈ ನಿರ್ಧಾರವನ್ನು ಕೈಗೊಂಡಿದ್ದೀವಿ. ಎಲ್ಲ ಸಾರ್ವಜನಿಕರು ಅನ್ಯತಾ ಭಾವಿಸಲಾರದೆ ವೈದ್ಯರು ಒಬ್ಬರು ಮನುಷ್ಯರು, ಅವರಿಗೆ ಆಗುವ ಅನ್ಯಾಯಗಳನ್ನು ಪ್ರತಿಭಟನೆ ಮಾಡಲಿಕ್ಕೆ ಹಕ್ಕದಾರ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೇನೆ. ಸರ್, ಎಷ್ಟನೇ ತಾರೀಕಿಂದ ತಾವು ಮುಷ್ಕರ ಸರ್? ಎಷ್ಟನೇ ತಾರೀಕಿಂದ? ಮಾರ್ಚ್ 16ರಿಂದ 11ರಿಂದ 15ರವರೆಗೆ ನಾವು OPD ಸರ್ವಿಸಸ್ ಮಾತ್ರ ಬಂದ್ ಮಾಡ್ತೀವಿ, ಎಮರ್ಜೆನ್ಸಿ ಸರ್ವಿಸ್ ಕೊಡ್ತೀವಿ. ಅದಾದ ನಂತರ 16ನೇ ತಾರೀಕಿಂದ ನಿರ್ದಿಷ್ಟವಾಗಿ ಎಮರ್ಜೆನ್ಸಿನೂ ಬಂದ್ ಮಾಡಿ ಮುಷ್ಕರ ಮಾಡ್ತೀವಿ. ಅಧ್ಯಕ್ಷರು ನಮ್ಮ ಜೊತೆ ಮಲ್ಲಿಕಾರ್ಜುನ್ ಬಳ್ಳಾರಿ ಹೇಳಿದ್ದಾರೆ. ನೀವು ವಿವಿಧ ವೃಂದಗಳ ಬಗ್ಗೆ ಏನು ಬೇಡಿಕೆಗಳನ್ನ ಇಟ್ಟಿದ್ದೀರಾ? ಏನು ಬೇಡಿಕೆಗಳು ಸರ್? ಸರ್, ಈಗಾಗಲೇ ಆರೋಗ್ಯ ಇಲಾಖೆಯ ಬಹುದಿನಗಳ ಬೇಡಿಕೆಯಾದಂಥ ವೃಂದ ಮತ್ತು ನೇಮಕಾತಿ ನಿಯಮ, ಪದೋನ್ನತಿ, ವರ್ಗಾವಣೆ ತಿದ್ದುಪಡಿ, ಹಾಗೆ ಸ್ವಾಯತ್ತ ಸಂಸ್ಥೆಯಲ್ಲಿ ಇರ್ತಕ್ಕಂಥ ಕೇಡರ್ ಹುದ್ದೆಗಳನ್ನು ನಮ್ಮ ಆರೋಗ್ಯ ಇಲಾಖೆ ವತಿಯಿಂದನೇ ವರ್ಗಾವಣೆ ಆಗಿರ್ಬೋದು, ಪದೋನ್ನತಿ ಆಗಿರ್ಬೋದು ನೀಡಬೇಕನ್ನುವಂಥ ಈ ಬಹುದಿನಗಳ 4 ಪ್ರಮುಖ ಬೇಡಿಕೆಗಳನ್ನು ಈಡೇರಿಸಲಿಕ್ಕೆ ನಾವು ಸಚಿವರ ಹತ್ರ, ಉನ್ನತ ಮಟ್ಟದ ಅಧಿಕಾರಿಗಳ ಹತ್ರ 6 ಮೀಟಿಂಗ್ ಮಾಡಿದ್ರು ಯಾವುದೇ ಪ್ರತಿಫಲ ಸಿಗದೇ ಇರೋದ್ರಿಂದ ಇವತ್ತಿನ ದಿವಸ ಕೇಂದ್ರ ಸಂಘದ ಕಾರ್ಯಕಾರಿ ಸಮಿತಿ ಸಭೆಯಲ್ಲಿ ನಿರ್ಧರಿಸಿದಂತೆ ನಾವು 11/3/2026ರಿಂದ ಅನಿರ್ದಿಷ್ಟವಾದಿ ಮುಷ್ಕರವನ್ನು ಮಾಡಬೇಕು ಅಂತ ಹೇಳಿ ಈಗಾಗಲೇ ಮುಖ್ಯ ಕಾರ್ಯದರ್ಶಿಯವರಿಗೆ ನಾವು ಮನವಿ ಕೊಟ್ಟಿದ್ದೀವಿ. 21 ದಿವಸ ಗಡುವು ಕೊಟ್ಟಿದ್ದೀವಿ. ಅಷ್ಟರೊಳಗೆ ಅವ್ರೇನಾದರೂ ನಮ್ಮ ಬಹುದಿನಗಳ ಬೇಡಿಕೆಗಳನ್ನು ಈಡೇರಿಸಲಿಕ್ಕೆ ಅವ್ರು ಮುಂದಾದ್ರೆ ಸರಿ, ಇಲ್ಲದೆ ಹೋದ್ರೆ ನಾವು 11/3ರಿಂದ ಮುಷ್ಕರ ಮಾಡಲಿಕ್ಕೆ ಈಗಾಗಲೇ ನಿರ್ಧರಿಸಿ ಮನವಿಯನ್ನು ಕೊಟ್ಟು ಬಂದಿದ್ದೀವಿ.